ಕಾಡಲ್ಲಿ ಹಾವುಗಳು ತುಂಬಾ ಇರ್ತವೆ ಅಂತ ಹೇಳ್ಬೋದು. ಅದು ಆ ದರ್ಕಲ್ಲಿ ಏನಿರುತ್ತೆ ಅಂತಂದರೆ ಈ ನಾಗರಾವಾಗಿರ್ಬೋದು, ಕೇರೆ ಅವು ಈ ಥರದಕ್ಕೆ ನಮ್ಮನೇಲಿ ಈ ವರ್ಷದಿಂದ ಇನ್ನೂ ಒಂದು ಒಳ್ಳೆಯ ಎಂತ ಹೇಳಿ ಉಪಾಯವನ್ನು ಕಂಡುಕೊಂಡಿದ್ದೀರ ಆಯಿತಾ. ಏನು ಅಂತ ನಾನು ನಿಮಗೆ ಸ್ವಲ್ಪ ಇವಾಗ ನಾನು ಒಂದೆಲ್ಗೆ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೀನಿ. ಹಾಗಾಗಿ ತೋಟಕ್ಕೆ ಹೋಗಿ ಒಂದೆಲ್ಗೆ ಸೊಪ್ಪನ್ನು ತಂದು ಈಗ ಇಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಒಗ್ಗರಣೆ ಪಟ್ಟು ಮಾಡ್ತಿದ್ರು ಅಂತ ಹೇಳಿದ್ದೆ ನೋಡಿ. ಈಗ ಮನೆಗೆ ತಗೊಂಡು ಬರ್ತಾ ಇದ್ದಾರೆ ಬೈಕಲ್ಲಿ, ಒಂದೊಂದು ಈ ಥರ ತರೋದು ಬೈಕಲ್ಲಿ. ಫ್ರೆಂಡ್ಸ್, ನಾನು ಜೋಳದ ಗಿಡಗಳನ್ನ ಬೆಳೆಸಿದ್ದೇನೆ ನೋಡಿ. ಅದರಲ್ಲಿ ಯಾವ ರೀತಿಯಾಗಿದೆ ಗೊತ್ತಾ, ನಾನು ಹಾಕಿದ್ದು ಹಾಯ್ ಫ್ರೆಂಡ್ಸ್, ಶುಭೋದಯ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂದ್ಕೊಂತೀನಿ. ಫ್ರೆಂಡ್ಸ್, ಈಗ ಸಮಯ ಆಗಿದ್ದು 9:30 ಅಂತೂ 4-5 ದಿನದಿಂದ ನಮ್ಮ ಊರಲ್ಲಿ ಸ್ವಲ್ಪ ಮೋಡದ ವಾತಾವರಣ ನೋಡಿ. ಮಳೆನೂ ಬರ್ತಾ ಇಲ್ಲ, ಮತ್ತು ಮೋಡ ಒಂಥರ ಬಿಸಿಲು ಕೂಡ ಅಷ್ಟೊಂದು ಪವರ್ ಇಲ್ಲ ಹಾಗೆ. ಮತ್ತು ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇನ್ನು ಫ್ರೆಂಡ್ಸ್, ದಾದನ ಕಡೆಯವರು ಇವತ್ತು ಕೂಡ ಕಾಡಿಗೆ ಹೋಗಿದ್ದಾರೆ. ಹಾಗೆ ನಾನು ಮತ್ತು ರಾಕಿ ಇಬ್ಬರ ಮನೆಯಲ್ಲಿರೋದು ಇವಾಗ. ಹಾಗೆ ಆಯಿತಾ. ಇನ್ನು ಕೇಳ್ತಿದ್ರು ಕಾಡಲ್ಲೆಲ್ಲ ಅದರ್ಕಲ್ಲಿ ಹಾವುಗಳು ಇರೋದಿಲ್ವ ಅಂತ ಕೇಳಿದ್ರು. ಹಾವುಗಳು ಇದ್ದೇ ಇರ್ತವೆ ಹಾಗೆ. ಕಾಡಲ್ಲಿ ಹಾವುಗಳು ಇಲ್ದೇ ಇರ್ತವೆ. ನಮ್ಮ ಮನೆ ಹತ್ರನೇ ಹಾವುಗಳೆಲ್ಲ ಬರ್ತವೆ, ಇನ್ನು ಕಾಡಲ್ಲಿ ಇಲ್ದೇ ಇರ್ತವೆ. ಕಾಡಲ್ಲಿ ಹಾವುಗಳು ತುಂಬಾ ಇರ್ತವೆ ಅಂತ ಹೇಳ್ಬೋದು. ಅದು ಆ ದರ್ಕಲ್ಲಿ ಏನಿರುತ್ತೆ ಅಂತಂದರೆ ಈ ನಾಗರಾವಾಗಿರ್ಬೋದು, ಕೇರೆ ಅವು ಈ ಥರದ ಹಾವುಗಳು ಇದ್ರೂ ನಾವು ನಡೆಯುವಾಗಲಿ ನಾವು ಸಪ್ಲೈ ಮಾಡುವಾಗ ಅವೆಲ್ಲನೂ ಓಡ್ಕೊಬಿಡ್ತದೆ. ಇನ್ನು ನಮ್ಮೂರಲ್ಲಿ ನಾವು ನಮ್ಮ ಭಾಷೆಯಲ್ಲಿ ಧೂಳಪ್ಪಡೆ ಹಾವು ಅಂತ ಕರಿತೀವಿ ಆಯಿತಾ. ಅದು ಸೇಮ್ ಮಣ್ಣಿಂದೇ ಕಲರ್ ಇರ್ತದೆ. ಧೂಳು ಅಂತಂದರೆ ಮಣ್ಣಿಂದೇ ಬಣ್ಣ ಇರ್ತದೆ, ಸೇಮು ಧೂಳಪ್ಪಡೆ ಅಂತ ಕರಿತೀವಿ. ಇನ್ನೂ ಬೇರೆ ಬೇರೆ ಭಾಷೆ ಇರ್ಬೋದು, ಆದರೆ ನಮ್ಮ ಹಳ್ಳಿ ಕಡೆ ಕರೆಯುವಂಥ ಭಾಷೆ ಧೂಳಪ್ಪಡೆ. ಅದನ್ನೇ ಹೇಳಿದ್ವು ಆಯಿತಾ ನಿಮಗೆ. ಆ ಹಾವು ತುಂಬ ಇರ್ತದೆ ದರ್ಕನೆಲೆಯಲ್ಲಿ. ಅದು ಮತ್ತು ತುಂಬ ವಿಷಕಾರಿ ಕೂಡ ಹೌದು. ಹಾಗಾಗಿ ಆ ಹಾವೆಲ್ಲನೂ ಕೆಲವೊಂದರಿಗೆ ಕಚ್ಚಿದ್ರೆ ಅಂದೆ ಅವು ಗಬ್ಬಿರುವಂಥ ಹಾವೆಲ್ಲ ಕಚ್ಚಿದ್ರೆ ಬದುಕೋದು ಇಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗೂ ಕೂಡ ಇದೆ ಹಾಗೆ. ಫ್ರೆಂಡ್ಸ್, ಆ ಹಾವು ತುಂಬ ಇರುತ್ತೆ ದರ್ಕನೆಲೆಯಲ್ಲಿ. ಅದು ಮತ್ತು ಅದಕ್ಕೆ ಸ್ವಲ್ಪ ಆ ಹಾವಿಗೆ ಭಯ ಕೂಡ ಇರೋದಿಲ್ಲ. ಹೀಗೆ ಹಾರಿ ಕಚ್ಚುತ್ತದೆ ನೋಡಿ, ಅದು ತುಂಬ ಭಯ ಹಾಗೆ ಆಯಿತಾ. ಅದಕ್ಕೆ ನೀವೇನು ಹೇಳ್ತೀರ ಅಂತ ನನಗೆ ಗೊತ್ತಿಲ್ಲ ಗೈಸ್. ಯಾರಿಗಾರು ಆ ಹಾವು ಹೆಸರು ಗೊತ್ತಿದ್ರೆ ನನಗೂ ಕೂಡ ತಿಳಿಸಿ. ನಮ್ಮ ಊರಲ್ಲೆಲ್ಲ ನಾವು ಅದಕ್ಕೆ ಧೂಳಾಪಡಿ ಅಂತ ಕರಿತೀವಿ. ಹಾಗೆ ಫ್ರೆಂಡ್ಸ್, ಆ ಹಾವು ತುಂಬ ಡೇಂಜರ್, ದರ್ಕನೆಲೆಯಲ್ಲಿ ಇರೋದು ಜಾಸ್ತಿ. ಹಾಗಾಗಿ ನೋಡಿಕೊಂಡು ನಾವು ಕೆಲಸವನ್ನೆಲ್ಲ ಮಾಡಬೇಕಾಗ್ತದೆ ಕಾಡಲ್ಲಿ. ಹಾಗೆ ಇನ್ನು ದರ್ಕ ಹೊಡ್ಕೋದಕ್ಕೆ ನಮ್ಮ ಮನೆಯಲ್ಲಿ ಈ ವರ್ಷದಿಂದ ಇನ್ನೂ ಒಂದು ಒಳ್ಳೆಯ ಎಂತ ಹೇಳಿ ಉಪಾಯವನ್ನು ಕಂಡುಕೊಂಡಿದ್ದೀರ ಆಯಿತಾ. ಏನು ಅಂತ ನಾನು ನಿಮಗೆ ಸ್ವಲ್ಪ ದಿನದಲ್ಲೇ ತಿಳಿಸ್ತೀನಿ. ಹಾಗೆ ನೀವು ಕೂಡ ಮಿಸ್ ಮಾಡ್ದೇನೆ ನೋಡಿ ಆಯಿತಾ. ಇದರಲ್ಲಿ ಮಾಡೋದ್ರಿಂದ ದರ್ಕ ಹೊಡ್ಗುವಂಥ ಕೆಲಸ ತುಂಬ ಸುಲಭ ಆಗ್ತದೆ ಅಂತ ಹೇಳ್ತಾ ಇದ್ರು ದಾದನ ಕಡೆಯವರು. ನಾವು ಇಷ್ಟು ದಿನದಲ್ಲಿ, ಅಂದರೆ ದಾದನ ಕಡೆಯವರಲ್ಲ, ಒಂದು ದಿನದಲ್ಲಿ ಒಂದು 4-5 ದರ್ಕಿನ ಕಲೆಯನ್ನು ರೆಡಿ ಮಾಡ್ಕೊಂಡು ಬಂದರೆ ಬರ್ತಾಯಿದ್ರಾ. ಇದರಲ್ಲಿ ಮಾಡೋದ್ರಿಂದ ದಿನಕ್ಕೆ ಅದರ ಡಬಲ್ ಕೆಲಸ ಆಗುತ್ತಂತೆ. ಹಾಗೆ ಏನಿರ್ಬೋದು ಅಂತ ನೀವು ಕೂಡ ಗೆಸ್ ಮಾಡ್ತಾನೇ ಇರಿ, ಮತ್ತು ಸ್ವಲ್ಪ ವೇಟ್ ಮಾಡಿ, ನಾನು ಕೂಡ ತಿಳಿಸ್ತೀನಿ. ಯಾಕೆಂದರೆ ಅದು ಮನೆಯಲ್ಲಿಲ್ಲ, ಹಾಗಾಗಿ ದಾದನವರ ಒಟ್ಟಿಗೆ ಇದೆ. ಹಾಗಾಗಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ದಿನದ ನಂತರ ನಾನು ನಿಮಗೆ ತಿಳಿಸ್ತೇನೆ ಏನು ಅಂತ. ಇಲ್ಲಿ ಮನೆ ಹತ್ರ ಎಲ್ಲ ದರ್ಕನೆಲ್ಲ ಮಾಡ್ತಾರೆ ನೋಡಿ, ಆವಾಗ ನನಗೂ ಕೂಡ ಹೋಗಿ ಸುಲಭವಾಗಿ ವಿಡಿಯೋ ಮಾಡೋದಕ್ಕಾಗ್ತದೆ. ಇಲ್ಲಿ ಅಂದರೆ ದೊಡ್ಡ ಕಾಡಲ್ಲಿರೋದು ನೋಡಿ, ಅಲ್ಲಿಗೆ ಹೋಗಿ ಬರೋದಕ್ಕಾಗೋದಿಲ್ಲ. ಮನೆ ಕಡೆ ಯಾರೂ ಇಲ್ಲ ನೋಡಿ, ಇಲ್ಲಾಂದರೆ ನಾನು ಕೂಡ ಅವರೊಟ್ಟಿಗೆ ಹೋಗಿ ವಿಡಿಯೋ ಮಾಡೋದು ಅದು ಇದು ಎಲ್ಲನೂ ಮಾಡ್ತಿದ್ದೆ ಕೆಲಸ ಕೂಡ. ಹಾಗೆ ಫ್ರೆಂಡ್ಸ್, ಇನ್ನು ಮನೆ ಹತ್ರ ಎಲ್ಲ ದರ್ಕನೆಲ್ಲ ಮಾಡುವಾಗ ನಿಮಗೆ ಏನು ಅದು ಸುಲಭ ರೀತಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಫ್ರೆಂಡ್ಸ್, ನಾನು ನಿಮ್ಮ ಜೊತೆಗೆ ಒಂದಿಷ್ಟು ವಿಚಾರಗಳನ್ನೆಲ್ಲ ಹಂಚ್ಕೊಡ್ತೀನಿ. ಆಗ ಕೆಲವೊಬ್ಬರಿಗೆ, ಅಂದರೆ ನೋಡುವಂಥ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಕೂಡ ಒಂದೊಂದು ರೀತಿಯಲ್ಲಿ ಅದು ಅರ್ಥ ಆಗುತ್ತೆ. ಕೆಲವೊಬ್ಬರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ರ ಮೇಲೆ ನಿಮ್ಮ ಮನಸ್ಸಿಗೂ ಆ ಮಾತು ಬೇರೆ ರೀತಿಯೇ ತಲುಪುತ್ತೆ. ಇನ್ನು ಕೆಲವೊಬ್ಬರಿಗೆ ಅವರ ಮನಸ್ಥಿತಿ ಮೇಲೂ ಬೇರೆ ರೀತಿಯೇ ಅನಿಸುತ್ತೆ. ಹಾಗೆ ನೋಡುಗರ ಕಣ್ಣಿಗೆ ತುಂಬ ರೀತಿಯಲ್ಲಿ ಅನಿಸುತ್ತೆ. ನಾನು ಯಾವ ರೀತಿಯಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಅನ್ನೋದು ನನಗೆ ಬಿಟ್ಟಿರುತ್ತಲ್ವ. ನಾನು ಒಳ್ಳೆಯ ರೀತಿಯಲ್ಲಿ ಹೇಳಿದರೆ ಅದು ನನಗೆ, ಅಂದರೆ ನನ್ನ ಮನಸ್ಸಿಗೆ ಅದು ಒಳ್ಳೆಯ ರೀತಿಯಲ್ಲಿ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಕೇಳ್ತೇನೆ. ಆದರೆ ನೋಡೋರಿಗೆ ಹಂಗೆ ಆಗೋದಿಲ್ಲ, ಬೇರೆ ಬೇರೆ ರೀತಿಯೇ ಅನಿಸುತ್ತೆ, ನಾನಾ ರೀತಿಯಲ್ಲಿ ಅನಿಸ್ಬೋದು. ಹಾಗಂತ ಯಾರೋ ನೆಗೆಟಿವಾಗಿ ಕಾಮೆಂಟ್ಸ್ ಮಾಡಿದ್ದಾರೆ ಅಂತ ಕೇಳ್ಬೋದು. ಇಲ್ಲ, ಆ ರೀತಿ ಏನಿಲ್ಲ ಫ್ರೆಂಡ್ಸ್. ನನಗಂತೂ ಜಾಸ್ತಿ ಪಾಸಿಟಿವ್ ಕಾಮೆಂಟ್ಸ್ಗಳೇ ಬರೋದು. ತುಂಬ ಖುಷಿಯಾಗುತ್ತೆ. ಯಾರಾದರೂ ಒಬ್ಬರು ನೆಗೆಟಿವ್ ಕಾಮೆಂಟನ್ನು ಮಾಡಿದ್ರು ಅದಕ್ಕೆ ಒಂದಿಷ್ಟು ಜನ ಪಾಸಿಟಿವ್ ಆಗಿ ಸಪೋರ್ಟಿವ್ ತೋರಿಸ್ತಾರೆ ನೋಡಿ, ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಹಾಗೆ ಇತ್ತೀಚೆಗಂತೂ ನನಗೆ ನೆಗೆಟಿವ್ ಕಾಮೆಂಟ್ಸ್ಗಳು ತುಂಬ ಕಡಿಮೆ. ಹಾಗಂತ ಮುಂದೆ ಬರ್ತದೋ ಇಲ್ವೋ ಅನ್ನೋ ಸೆಕೆಂಡ್ ಫ್ರೆಂಡ್ಸ್.
ಅಂದರೆ ನೆಗೆಟಿವ್ ಅಂದರೆ ನಾನೇನಾದರೂ ಬೇರೆಯವರಿಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು, ನೆಗೆಟಿವ್ ಆಗಿ ಮಾತಾಡಿದ್ರೆ ನನಗೂ ಕೂಡ ನೆಗೆಟಿವ್ ಕಾಮೆಂಟ್ಸ್ಗಳು ಈ ಥರ ಎಲ್ಲ ಬರ್ತಾ ಹೋಗುತ್ತಾನೆ. ಅದೇ ಹೇಳಿದ್ದು ಫ್ರೆಂಡ್ಸ್, ಕೆಟ್ಟದ್ದು ಮಾಡಿದ್ರು ನಮ್ಮ ಹತ್ರನೇ ಬರೋದು, ಒಳ್ಳೇದು ಮಾಡಿದ್ರು ನಮ್ಮ ಹತ್ರನೇ ಬರೋದು. ಹಾಗಾಗಿ ನಾವು ಆದಷ್ಟು ಜನರಿಗೆ ಒಳ್ಳೆಯದನ್ನು ಬಯಸ್ತಾ ಹೋದರೆ ನಮಗೂ ಕೂಡ ಒಳ್ಳೆಯದೇ ಆಗ್ತಾ ಹೋಗೋದು. ನಾನು ಹೇಳೋದಕ್ಕೆ ಹೊರಟಿದ್ದೇನಂತಂದರೆ, ಪ್ರತಿಯೊಬ್ಬರ ಅಭಿಪ್ರಾಯ ಅಭಿರುಚಿಗಳೆಲ್ಲನೂ ಬೇರೆ ಬೇರೆ ರೀತಿಯಲ್ಲಿ ಅನಿಸುತ್ತೆ. ಆ ಅರ್ಥದಲ್ಲಿ ಹೇಳೋಕ್ಕೆ ಹೊರಟಿದ್ದು ಫ್ರೆಂಡ್ಸ್, ಒಂದು ಸುತ್ತಿ ಬಳಸಿ ಆ ಪಾಯಿಂಟ್ಗೆ ಬಂದಿದ್ದೀನಿ ಅಂತ ಅಂದ್ಕೊತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ನಾನು ಒಂದೆಲ್ಗ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೀನಿ. ಹಾಗಾಗಿ ತೋಟಕ್ಕೆ ಹೋಗಿ ಒಂದೆಲ್ಗ ಸೊಪ್ಪನ್ನು ತಂದು ಈಗ ಇಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಒಗ್ಗರಣೆಗೆ ತಯಾರು ಮಾಡ್ಕೊತಾ ಇದ್ದೀನಿ. ಜೀರಿಗೆ, ಕಡಸೊಪ್ಪು, ಕೊತ್ತಂಬರಿ, ಆಮೇಲೆ 1-3 ಹಸಿಮೆಣಸಿನಕಾಯಿ ತುಂಬ ಖಾರ ಇದೆ. ಹಾಗೆ ಇದನ್ನು ಒಗ್ಗರಣೆ ಮಾಡಿ ತೆಂಗಿನಕಾಯಿ ಜೊತೆಗೆ ಅರಿಯೋದು. ಉಪ್ಪು, ತೆಂಗಿನ ತುರಿ, ಆಮೇಲೆ ಒಗ್ಗರಣೆಗೆ ಮೆಣಸನ್ನೆಲ್ಲ ಮಾಡ್ಕೊಂಡಿದ್ದು ನೋಡಿ, ಅದೆಲ್ಲನೂ ಒಟ್ಟಿಗೆ ಅರಿಯೋದು. ಅದಾದ ನಂತರ ಸ್ವಲ್ಪ ಹುಳಿಯನ್ನು ಹಾಕೋದು ಅರಿಯೋದಕ್ಕೆ. ಎಲ್ಲನೂ ಅರ್ಧ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಸಿಹಿಗೋಸ್ಕರ ಸಕ್ಕರೆ ಹಾಕಿದ್ದೀನಿ. ಅದ ನಂತರ ಸಾಸಿವೆ ಒಗ್ಗರಣೆಯನ್ನು ಮಾಡಿದೆ. ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಬೋದು, ಹಾಗೆ ಅಂತೇಳಿ ಉದ್ದಿನಬೇಳೆ ಒಗ್ಗರಣೆ ಕೂಡ ಮಾಡ್ಬೋದು. ನಾನು ಸಾಸಿವೆ, ಬೇವಿನ ಸೊಪ್ಪು, ಒಣಮೆಣಸು, ಎಣ್ಣೆ ಇದನ್ನು ಹಾಕಿ ಒಗ್ಗರಣೆಯನ್ನು ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಅದ್ಭುತವಾದ ಒಂದೆಲ್ಗ ಸೊಪ್ಪಿನ ಗೊಜ್ಜು. ನೋಡಿ, 3-4 ದಿನದ ಕಾಡಲ್ಲಿ ದರ್ಕೊಟ್ಟು ಮಾಡ್ತಿದ್ರು ಅಂತ ಹೇಳಿದ್ದೆ ನೋಡಿ. ಈಗ ಮನೆಗೆ ತಗೊಂಡು ಬರ್ತಾ ಇದ್ದಾರೆ ಬೈಕಲ್ಲಿ, ಒಂದೊಂದು ಈ ಥರ ತರೋದು ಬೈಕಲ್ಲಿ. ಫ್ರೆಂಡ್ಸ್, ನಾನು ಜೋಳದ ಗಿಡಗಳನ್ನ ಬೆಳೆಸಿದ್ದೇನೆ ನೋಡಿ. ಅದರಲ್ಲಿ ಯಾವ ರೀತಿಯಾಗಿದೆ ಗೊತ್ತಾ, ನಾನು ಹಾಕಿದ್ದು ಮುಸ್ಕಿನ ಜೋಳದ ಬೀಜ ಆಗಿತ್ತು, ಆದರೆ ಅದು ಮೆಕ್ಕೆಜೋಳ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನೋಡಿ. ಇಲ್ಲಿ ಒಂದಾಗಿದೆ, ಆಮೇಲೆ ಇಲ್ಲೂ ಕೂಡ ಅಷ್ಟೇ ನೋಡಿ, ಇದು ಮೆಕ್ಕೆಜೋಳ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನೋಡಿ. ಹಾಗೆ ಅಲ್ವಾ ನೋಡಿ. ಎಂತ ಹೇಳಿ, ಮುಸ್ಕಿನ ಜೋಳ ಆಗಿ ಬರಬೇಕು ಅಂತಂದರೆ ಅದು ಹೇಗೆ ಬರುತ್ತೆ ಅಂದರೆ ಈ ಥರ ನೋಡಿ, ಈ ಥರ ಒಂದು ಎಳೆ ಆಗಿ ಅದು ಹೂ ಬರ್ತಿತ್ತು. ಇದು ಮತ್ತು ಇದು ಎರಡೂ ಕರೆಕ್ಟಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗೊತ್ತಿಲ್ಲ, ಇನ್ನು ಇದೆಲ್ಲನೂ ಕೂಡ ಅದೇ ರೀತಿಯಾಗಿ ಬಂದಿದೆ ನೋಡಿ. ಅಂದರೆ ಒಂದು ಸ್ವಲ್ಪ ಏನೋ ಅಷ್ಟೇ ಮುಸ್ಕಿನ ಜೋಳ ಆಗಿದ್ದು, ಬಾಕಿ ಎಲ್ಲನೂ ಕೂಡ ಮೆಕ್ಕೆಜೋಳನೇ ಆಗಿ ಬರ್ತಾಯಿದೆ. ಬೀಜ ಹಾಕಿದ್ದು ನಾನು ಮುಸ್ಕಿನ ಜೋಳದ್ದು, ಆಗಿದ್ದು ಮಾತ್ರ ಮೆಕ್ಕೆಜೋಳ. ಎಂಥ ವಿಪರ್ಯಾಸ ಅಲ್ವಾ ನೋಡಿ, ಹೀಗೆಲ್ಲ ಆಗ್ತದೆ. ಇನ್ನು ನೋಡಿ, ಅವತ್ತು ಒಂದು ಬದನೆಕಾಯಿನ ಕೊಯ್ದಿದ್ದೆ, ಇವತ್ತು ಎಲ್ಲನೂ ಮತ್ತೆ ಸಣ್ಣ ಕಾಯಿಗಳೆಲ್ಲ ಸುಮಾರಷ್ಟು ಇದ್ದಾವೆ. ಹಾಗೆ ನಿಮಗೊಂದು ತೋರಿಸುವ ಅಂತ ಬಂದೆ ನಾನು. ಇಲ್ಲೇ ಇದೆ, ಆಮೇಲೆ ಇಲ್ಲೂ ಕೂಡ ಇದೆ. ಹಾಗೆ ನೋಡಿ, ಇದೊಂದು ಇನ್ನೊಂದು ಸ್ವಲ್ಪ ದಿನಕ್ಕೆ ಬರ್ತದೆ ಕೊಯ್ಲಿಗೆ ನೋಡಿ. ಮತ್ತು ಇಲ್ಲಿ ನೋಡಿದ್ರೆ ಫ್ರೆಂಡ್ಸ್ ನೋಡಿ, ಎಷ್ಟು ಚೆಂದ ಕಾಯಿಗಳು ಬರ್ತಾ ಇದ್ದಾವೆ ಅಂತ.
ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲೋಗನ್ನು ನಾನು ಸ್ವಲ್ಪ ಮೊದಲೇ ಮುಗಿಸ್ತಿದ್ದೆ. ಈಗ ಆಗಿದ್ದು 5 ಗಂಟೆ, ಯಾಕೆಂದರೆ ತೋಟಕ್ಕೆ ಹೋಗಬೇಕು ನೋಡಿ. ಹಾಗಾಗಿ ವ್ಲೋಗನ್ನು ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಇವತ್ತಿನ ವ್ಲೋಗ್ ಇಷ್ಟವಾಗಿರುತ್ತೆ ಅನ್ಕೊತೀನಿ. ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ನಾಳೆ ವ್ಲೋಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.